PRD Education Trust registered Bharat Institute of Schooling Education. ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ನೇರವಾಗಿ SSLC ಮತ್ತು ದ್ವಿತೀಯ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಭರ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಸ್ಟೇಷನ್ ವೃತ್ತ, ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಅಂಗವಾಗಿ ಜನವರಿ 28ರಂದು ನಡೆದ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರೋಗ್ಯ ಇಲಾಖೆಯಿಂದ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನವನ್ನು ಯಶಸ್ವಿಗೊಳಿಸುವ ಮೂಲಕ ರಾಯಚೂರು ಜಿಲ್ಲೆಯನ್ನು ಕುಷ್ಠರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು ಸಂಕಲ್ಪ ತೊಡಬೇಕು ಎಂದು ಹೇಳಿದರು. ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಶ ಕುಷ್ಠರೋಗ ಕುರಿತು ಜಾಗೃತಿ ಮೂಡಿಸಬೇಕು. ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಯು ಈ ಆಂದೋಲನ ಅವಧಿಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ರೋಗದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಕುಷ್ಠರೋಗಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಎಂದು ತಿಳಿಸಿದರು. ದೇಹದ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳಿದ್ದಲ್ಲಿ ಅದು ಕುಷ್ಠರೋಗದ ಲಕ್ಷಣಗಳಾಗಿವೆ ಎಂಬುದರ ಬಗ್ಗೆ ಜನತೆಗೆ ತಿಳಿಸಬೇಕು ಎಂದು ಸಿಇಒ ಅವರು ತಿಳಿಸಿದರು. ಕುಷ್ಠರೋಗಕ್ಕೆ ಬಹುವಿಧಿ ಔಷಧಿ ಚಿಕಿತ್ಸೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ಕುಷ್ಠರೋಗದ ಬಗ್ಗೆ ಯಾರು ತಾರತಮ್ಯ ಭೇದ ಭಾವ ಮಾಡಬಾರದು. ಕುಷ್ಠರೋಗಿಗಳು ಶಾಪಗ್ರಸ್ತರಲ್ಲ, ಕಳಂಕಿತರಲ್ಲ ಎನ್ನುವಂತಹ ವಿಷಯಗಳ ಬಗ್ಗೆ ಜನತೆಗೆ ತಿಳಿಸಿ ಮನವರಿಕೆ ಮಾಡಬೇಕು. ಕುಷ್ಠರೋಗದ ಬಗ್ಗೆ ಜನರಲ್ಲಿ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಬೇಕು. ಕುಷ್ಠರೋಗದಿಂದ ಯಾರೂ ಸಹ ಬಾಧಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ಸಿಇಒ ಅವರು ತಿಳಿಸಿದರು. ಈಗ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ನಮ್ಮ ಜಿಲ್ಲೆಯಲ್ಲಿ ಗೃಹ ಆರೋಗ್ಯ ಯೋಜನಾ ಹೌಸ್ ಟು ಹೌಸ್ ಸ್ಕ್ರೀನಿಂಗ್ ಆ್ಯಂಡ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಆ ಕಡೆ ನಮ್ಮ 21 ಲಕ್ಷ ಪಾಪ್ಯುಲೇಷನ್ ಪೈಕಿ 17 ಲಕ್ಷ ಗ್ರಾಮೀಣ ಪಾಪ್ಯುಲೇಷನ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಹೌಸ್ ಟು ಹೌಸ್ ಸರ್ವೆ ಮಾಡಿ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಆ ಕಡೆ ಆಗುತ್ತೆ. ಸೊ ಮುಂದೆ 6 ತಿಂಗಳಲ್ಲಿ ಇದು ಎಲ್ಲ ಕ್ಯಾಂಪೇನ್ ಕಂಪ್ಲೀಟ್ ಮಾಡಲಿಕ್ಕೆ ಗವರ್ಮೆಂಟಿಂದ ಟಾರ್ಗೆಟ್ ಬಂದಿದೆ. ಅದು ಗೃಹ ಆರೋಗ್ಯ ಯೋಜನೆ ಬಗ್ಗೆ. ಸೆಕೆಂಡ್, ನಮ್ಮ ಆಶಾ ಕಿರಣಿ ಯೋಜನೆಯಲ್ಲಿ ಇದು ಪ್ರೋಗ್ರಾಮ್ ಹೋದ ವರ್ಷ ನವೆಂಬರಲ್ಲಿ ಶುರುವಾಗಿದೆ. ಆಶಾ ಕಿರಣಿ ಯೋಜನೆಯಲ್ಲಿ ಈಗ 21 ಲಕ್ಷ ಪಾಪ್ಯುಲೇಷನ್ ಪೈಕಿ 20 ಲಕ್ಷ 20,80,000 ಪಾಪ್ಯುಲೇಷನ್ ಈವರೆಗೆ ಕವರ್ ಆಗಿದೆ ಹೌಸ್ ಟು ಹೌಸ್ ಸ್ಕ್ರೀನಿಂಗಲ್ಲಿ. ಮತ್ತು 40,211 ಸ್ಪೆಕ್ಟಕಲ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ರಾಯಚೂರು ಸಿಟಿ ಮತ್ತು ಸಿಂಧನೂರು ಸಿಟಿಯಲ್ಲಿ ಇದು ಹೌಸ್ ಟು ಹೌಸ್ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಮುಂದೆ 1 ತಿಂಗಳಲ್ಲಿ ಅದು ಕಂಪ್ಲೀಟ್ ಮಾಡಿ ಆ ಕಡೆ ಕೂಡ ನಮ್ಮ ಏನು ಬೇಡಿಕೆ ಇದೆ ಸ್ಪೆಕ್ಟಕಲ್ಸ್ದು ಅದು ಎಲ್ಲ ಬೇಡಿಕೆ ಕಂಪ್ಲೀಟ್ ಮಾಡಿ ಸ್ಪೆಕ್ಟಕಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಥರ್ಡ್ಲಿ, ಇದು ಜನವರಿ ತಿಂಗಳಿಂದ ನಾವು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಸಲುವಾಗಿ ಒಂದು ಕ್ಯಾಂಪೇನ್ ತಗೋತೀವಿ. ಅದು ಕ್ಯಾಂಪೇನಲ್ಲಿ ಜನವರಿ ತಿಂಗಳಲ್ಲಿ 340 ಆಪರೇಷನ್ಸ್ ಈಗ ಆಗಿದೆ. 340 ಲ್ಯಾಪ್ರೋಸ್ಕೋಪಿಕ್ ಟ್ಯೂಬೆಕ್ಟಮಿ ಆಪರೇಷನ್ಸ್ ಆಗಿದೆ. ಮುಂದಿನ ತಿಂಗಳಲ್ಲಿ ಪ್ರತಿ ತಿಂಗಳು 1000 ಆಪರೇಷನ್ ಮಾಡಲಿಕ್ಕೆ ನಾವು ಟಾರ್ಗೆಟ್ ಇಟ್ಟಿದ್ದೀವಿ. ಮತ್ತು ಫೋರ್ತ್, ನಮ್ಮ 100 ಡೇಸ್ TB ಸರ್ವಿಲೆನ್ಸ್ ಕ್ಯಾಂಪೇನಲ್ಲಿ ಟೋಟಲ್ 4,60,000 ವಲ್ನರೇಬಲ್ ಪಾಪ್ಯುಲೇಷನ್ ಅಲ್ಲಿ ಈಗ 2,10,000 ಪಾಪ್ಯುಲೇಷನ್ದು ಸ್ಕ್ರೀನಿಂಗ್ ಆಗಿದೆ. ಆ ಕಡೆ 115 TB ಪೇಷಂಟ್ಸ್ ಕೂಡ ಐಡೆಂಟಿಫೈ ಆಗಿದೆ. ಅವರು ಟ್ರೀಟ್ಮೆಂಟ್ ನಡೀತಾ ಇದೆ. ಮುಂದೆ ಒಂದು 17 ಮಾರ್ಚ್ವರೆಗೆ ಉಳಿದೆಲ್ಲ ಸ್ಕ್ರೀನಿಂಗ್ ಕ್ಯಾಂಪೇನ್ ಕಂಪ್ಲೀಟ್ ಆಗುತ್ತೆ. ಧನ್ಯವಾದ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಿಲ್ಲೆಯಲ್ಲಿ ಗೃಹ ಆರೋಗ್ಯ ಯೋಜನೆಯಡಿ ಮನೆ ಮನೆ ಸರ್ವೆ ಮಾಡಿ ಅಧಿಕ ರಕ್ತದೊತ್ತಡ, ಡಯಾಬಿಟಿಸ್,
ಓರಲ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿ ಪಡೆಯಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಇದೇ ವೇಳೆ ಸಭೆಗೆ ತಿಳಿಸಿದರು. ಜಿಲ್ಲೆಯ ಜನತೆಯಾದ ನಾವು, ನಮ್ಮ ಜಿಲ್ಲಾಡಳಿತವು ಈ ಮೂಲಕ ನಮ್ಮ ಜಿಲ್ಲೆಯನ್ನು ಕುಷ್ಠರೋಗ ಮುಕ್ತ ಮಾಡಲು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡುತ್ತೇವೆ ಎಂದು ಘೋಷಿಸುತ್ತೇವೆ. ಸಾಧ್ಯವಾದಷ್ಟು ಮುಂಚೆಯೇ ಎಲ್ಲಾ ಕುಷ್ಠರೋಗ ಪ್ರಕರಣಗಳನ್ನು ಕಂಡುಹಿಡಿಯಲು ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೇವೆ. ಜಿಲ್ಲೆಯಲ್ಲಿ ಇದನ್ನು ಸಾಧಿಸಲು ಲಭ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ನಾವು ಬಳಸುತ್ತೇವೆ. ಕುಷ್ಠರೋಗದಿಂದ ಬಳಲುತ್ತಿರುವ ವ್ಯಕ್ತಿಗಳ ಜೊತೆ ನಾವು ಯಾವುದೇ ರೀತಿಯ ತಾರತಮ್ಯ ಮಾಡುವುದಿಲ್ಲ ಮತ್ತು ಇತರರು ಕೂಡ ತಾರತಮ್ಯ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಘೋಷಿಸುತ್ತೇವೆ. ನಾವು ವೈಯಕ್ತಿಕವಾಗಿ ಹಾಗೂ ಒಟ್ಟಾಗಿ ಕುಷ್ಠರೋಗ ಪೀಡಿತ ವ್ಯಕ್ತಿಗಳ ವಿರುದ್ಧ ಕಳಂಕ ಮತ್ತು ತಾರತಮ್ಯ ಕೊನೆಗೊಳಿಸಲು ಕೆಲಸ ಮಾಡುತ್ತೇವೆ ಮತ್ತು ಅವರುಗಳನ್ನು ಮುಖ್ಯ ವಾಹಿನಿಗೆ ತರಲು ಸಹಕಾರ ನೀಡುತ್ತೇವೆ ಎಂದು ಸಭೆಯಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯಶಂಕರ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ MN, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಯಶೋಧ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಮಹಮ್ಮದ್ ಶಾಕಿರ್ ಮೊಹಿನುದ್ದೀನ್, ಆಶ್ರಿತ ರೋಗಿಗಳ ಜಿಲ್ಲಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು.